ಓಕೆ. ಸೊ ಬ್ಲೂಬೆರಿ ಫ್ರೂಟ್ ಬಂದು ನೇಟಿವ್ ಬಂದು ಇಟ್ಸ್ ಅನ್ ಯುರೋಪಿಯನ್ ಪ್ಲಸ್ ನಾರ್ತ್ ಅಮೆರಿಕನ್ ಫ್ರೂಟ್. ಇದನ್ನು ಸೂಪರ್ ಫ್ರೂಟ್ ಅಂತಾರೆ ಬಿಕಾಸ್ ಆಫ್ ದ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಫ್ರೂಟಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಫಾರ್ ಟ್ರೀಟ್ಮೆಂಟ್ಸ್ ಆಫ್ ಕ್ಯಾನ್ಸರ್ ಆರ್ ಮೆನಿ ಅದರ್ ಮೆಡಿಕಲ್ ಪರ್ಪಸ್ಗೆ ಇದನ್ನು ಇಟ್ಸ್ ಮೋಸ್ಟ್ ಸಜೆಸ್ಟೆಡ್ fruit by any doctors. Okay, so blueberry ಬಂದು it was not that popular ಇಂಡಿಯಾದಲ್ಲಿ ಮೊದಲು. ಇಟ್ಸ್ ಮೋಸ್ಟ್ಲಿ ಯುರೋಪಲ್ಲಿ, ನಾರ್ತ್ ಅಮೆರಿಕಾದಲ್ಲಿ, ಅದರ್ ಕಂಟ್ರೀಸ್ ಅಲ್ಲಿ ಇದ್ದಿದ್ದು. ಈಗ ಇಂಡಿಯಾದಲ್ಲಿ ಇಟ್ ಹ್ಯಾಸ್ ಬಿಕಮ್ ಲೈಕ್ ಮೋಸ್ಟ್ಲಿ ಇಂಡಿಯನ್ ಮಾರ್ಕೆಟು ಲೈಕ್ ಆಸ್ ಪರ್ ದ ರೆಕಾರ್ಡ್ಸ್ ಲಾಸ್ಟ್ ಇಯರ್ ಬಂದು ಅರೌಂಡ್ 4,000 ಮೆಟ್ರಿಕ್ ಟನ್ ಆಫ್ ಬ್ಲೂಬೆರಿ ಇಂಪೋರ್ಟೆಡ್ ಫ್ರಮ್ ಪೆರು. ಹೌದು. ಸೊ ಹಾಗಾಗಿ ಇಂಡಿಯಾದಲ್ಲಿ ಇಲ್ಲೇ ಬೆಳೆಯೋ ಅಂಥದನ್ನು ನೋಡ್ತಿದ್ದಾರೆ. ಅದರಲ್ಲಿ ಮೇನ್ ಚಾಲೆಂಜ್ ಬಂದು ಬ್ಲೂಬೆರಿನಲ್ಲಿ ನಮ್ಮ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋ ಅಂಥ ಪ್ಲಾಂಟ್ಸ್ ಬೇಕಾಗಿತ್ತು ಅಂತ ಹೇಳಿ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಯುರೋಪಲ್ಲಾಗಲಿ ನಾರ್ತ್ ಅಮೆರಿಕಾದಲ್ಲಾಗಲಿ ಅವ್ರು ಬೆಳೆಯೋದು ಈ ನಾರ್ದರ್ನ್ ಹೈಬುಷ್ ಅಂತ ಬರುತ್ತೆ. ಅದಕ್ಕೆ ಚಿಲ್ಲಿಂಗ್ ಅವರ್ಸ್ ಅಂತಿರುತ್ತೆ. ಮಿನಿಮಮ್ 300 to 500 ಚಿಲ್ಲಿಂಗ್ ಅವರ್ಸ್, ಇನ್ನು ಕೆಲವೊಂದು 800 ಚಿಲ್ಲಿಂಗ್ ಅವರ್ಸ್ ಈ ಥರ ಬೇಕಾಗುತ್ತೆ. ಬೇರೆ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ 90% ಆಫ್ ದ ಇಂಡಿಯಾದಲ್ಲಿ ಚಿಲ್ಲಿಂಗ್ ಅವರ್ಸ್ ಇರಲ್ಲ. ಸೊ ಹಾಗಾಗಿ ನಾವು ಸದರ್ನ್ ಕೆಲವೊಂದು ವೆರೈಟೀಸ್ ಇದೆ ಬ್ಲೂಬೆರಿಯಲ್ಲಿ, ಅರೌಂಡ್ 70 to 80 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೂಬೆರೀಸ್ ಇದೆ. ಅದರಲ್ಲಿ ಕೆಲವೊಂದು ವೆರೈಟೀಸ್ ಇದೆ. ಆ ವೆರೈಟೀಸ್ ಬಂದು ಇಟ್ ನೀಡ್ಸ್ 0 ಚಿಲ್ಲಿಂಗ್ ಅವರ್ಸ್ ಅಂತಾರೆ ಅದನ್ನು. ಈ ಪ್ಲಾಂಟ್ಸ್ ಎಲ್ಲ 0 ಚಿಲ್ಲಿಂಗ್ ಅವರ್ಸ್. ಸೊ ಇದಕ್ಕೇನಂದರೆ ಈ ಪ್ಲಾಂಟ್ಸು ಸ್ಪೆಸಿಫಿಕಲಿ ಫಾರ್ ಕ್ಲೈಮೇಟ್ ಲೈಕ್ 38 to 45 ಡಿಗ್ರಿ ಇರೋ ಇದರಲ್ಲಿ ಕೂಡ ನೀಟಾಗಿ ಬೆಳೆಯುತ್ತೆ ಇದು. ಮತ್ತೆ 365 ಡೇಸ್ ವೆಜಿಟೇಷನ್ ಗ್ರೋತ್ ಇರುತ್ತೆ ಇದೆಲ್ಲ ಆಲ್ವೇಸ್ ಗ್ರೀನ್ ಇರುತ್ತೆ. ಮತ್ತೆ ಈ ಮೈನ್ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಬಂದು ಬ್ಲೂಬೆರಿಗೆ pH ಅಂಡ್ EC. ಇಟ್ ಈಸ್ ಎ ಅಸಿಡಿಕ್, ಇಟ್ ನೀಡ್ಸ್ ಅಸಿಡಿಕ್ ನೇಚರು. ಹಾಗಾಗಿ pH ಬಂದು 4.5 to 5.5 ಇರಬೇಕು. ಅಂಡ್ EC ಸಾಯಿಲ್ ಅಂಡ್ ವಾಟರ್ ಬೋತ್. EC ಬಂದು 0.5 ಒಳಗಡೆ ಇರಬೇಕು EC. ಸೊ ಹಾಗಾಗಿ ಇಟ್ಸ್ ಇಂಪಾಸಿಬಲ್ ಫಾರ್ ಇಂಡಿಯನ್ ಸಾಯಿಲ್. ಹಾಗಾಗಿ ನಾವು ವಿ ಆರ್ ಕಂಟ್ರೋಲಿಂಗ್ ದ ಮೀಡಿಯಾ pH ಅಂಡ್ EC ವಿತ್ ಕೋಕೋಪೀಟ್. ಕೋಕೋಪೀಟ್ ಜೊತೆ ನಾವು ಪೀಟ್ ಮಾಸು, ಕೋಕೋಪೀಟು ಮತ್ತೆ ಚಿಪ್ಸು ಎಲ್ಲ ಮಿಕ್ಸ್ ಮಾಡಿ ನಮ್ಮದೇ ಒಂದು ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಮೀಡಿಯಾ ಫಾರ್ ಬ್ಲೂಬೆರಿ. ಓಕೆ, ಸೊ ಇದಕ್ಕೆ ದೆನ್ ವಿ ಹ್ಯಾವ್ ಅವರ್ ಓನ್ ಫರ್ಟಿಗೇಷನ್ ಸ್ಕೆಡ್ಯೂಲ್ಸ್ ಇದೆ. ಆ ಫರ್ಟಿಗೇಷನ್ ಹಾಕೊಂಡು ಗ್ರೋ ಬ್ಯಾಗ್ ಅಲ್ಲಿ ನಾವು ಇದ್ರದ್ದು ರೂಟಿಂಗ್ ಸಿಸ್ಟಮ್ ಬಂದು ಇಟ್ಸ್ ಹೇರಿ ರೂಟ್ಸ್ ಇರುತ್ತೆ. ಇಟ್ ಕೆನಾಟ್ ರಿಯಲಿ ಪೆನೆಟ್ರೇಟ್ ಇನ್ ದ ಸಾಯಿಲ್. ಹಾಗಾಗಿ ಇದು ಈ ತರ ಮೀಡಿಯಾ ಇದ್ರೇನೆ ಅದು ಬೆಳೆಯೋದು ಕೂಡ. ಸೊ ಇದು ಬಂದು ಈಗ ಇಟ್ ಇಸ್ ಹಾರ್ಡ್ಲಿ ಲೈಕ್ 6 months ಓಲ್ಡ್ ಪ್ಲಾಂಟ್ ಇವೆಲ್ಲ. ಹೌದು, 6 months ಆಗಿದೆ, ಹಾರ್ಡ್ನಿಂಗ್ ಆಗಿ 6 months ಆಗಿದೆ. ಸೊ ಇದು ಚೆನ್ನಾಗಿ ಬೆಳೆದ್ರೆ ಲೈಕ್ ಇನ್ನು ಒಂದು ಬೆಳೆಯುತ್ತೆ. ಇದು ಆಕ್ಚುಲಿ ನಾವೀಗ ತುಂಬಾ ಹತ್ರ ಇಟ್ಟಿದ್ದೀವಿ. ಈಗ ಒಂದೊಂದು ತೆಗೆದು ಬಿಡ್ತೀವಿ ನಾವೀಗ. ತೆಗೆದ್ಬಿಟ್ಟು ಈಗ ಇದು 1 acre ಜಾಗದಲ್ಲಿ 5,000 ಇಟ್ಟಿದ್ದೀವಿ. 1 acre ಅಲ್ಲಿ ಇಟ್ಸ್ ರೆಕಮೆಂಡೆಡ್ ಬಂದು 2,700 to 3,000 ಅಷ್ಟೇ. ಈಗ ನಾವು ತೆಗೆದು ಬಿಡ್ತೀವಿ ಸೆಂಟ್ರಲ್. ಇದು ಬುಷಿ ಆಗ್ಬಿಡುತ್ತೆ, ಫುಲ್ಲು ಬುಷಿ ಆಗ್ಬಿಟ್ಟು ಇಟ್ ಕ್ಯಾನ್ ಗಿವ್ ಅನ್ ಈಲ್ಡ್ ಆಫ್ ಫಸ್ಟ್ ಇಯರ್ ನಾವು ತೆಗಿಯಲ್ಲ. ಆಲ್ರೆಡಿ 8 months 6 months ಆಲ್ರೆಡಿ ಫ್ರೂಟಿಂಗ್ ಇದೆ, ಫ್ರೂಟ್ಸ್ ಎಲ್ಲ ಬರ್ತಿದೆ. ಬಟ್ ಇದನ್ನೆಲ್ಲ ತೆಗೆದು ಬಿಡ್ತೀವಿ ಫಾರ್ ಎ ಬೆಟರ್ ಗ್ರೋತ್ ಆಫ್ ಪ್ಲಾಂಟ್. ಸೊ ಇದು ನೆಕ್ಸ್ಟ್ ಇಯರ್ ಇಂದ ನಾವು ಫಸ್ಟ್ ಇಯರ್ ಬಂದು ಒಂದು 600 grams ಸಿಗ್ಬೋದು ಒಂದು ಪ್ಲಾಂಟ್ ಪರ್ ಪ್ಲಾಂಟ್. ಥರ್ಡ್ ಇಯರ್ ಆನ್ವರ್ಡ್ಸ್ 1 kg 2 kg ಫುಲ್ಲಿ ಗ್ರೋನ್ ಪ್ಲಾಂಟ್. ಇಟ್ಸ್ ವೆರಿ ಬುಷಿ ಇದು. ಇಟ್ ವಿಲ್ ಬಿ ಅರೌಂಡ್ 4th year ಅಲ್ಲಿ. ಬುಷಿ ಅಂದ್ರೆ ಆಲ್ಮೋಸ್ಟ್ ಒಂದು 2 meters ಹೈಟ್. ಹೌದು 2 meters ಹೈಟ್ ಬರುತ್ತೆ. ಇದೆಲ್ಲ ನಮ್ಗೆ ಓಡಾಡೋದಕ್ಕೆ ಕೂಡ ಆಗಲ್ಲ, ನೀಟಾಗಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ, ಆ ತರ ಇರುತ್ತೆ. ಸೊ ಇಟ್ ಕ್ಯಾನ್ ಗಿವ್ ಅಪ್ ಟು 5 kgs ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಪರ್ ಬುಷ್ 5 kgs ಫ್ರೂಟ್ಸ್ ಸಿಗುತ್ತೆ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಪರ್ ಏಕರ್ ಅರೌಂಡ್ 15 tons ಆಫ್ ಫ್ರೂಟ್ಸ್ ಇನ್ 1 acre ಏರಿಯಾ. ಇಫ್ ಈ ಚೆನ್ನಾಗಿ ನೋಡ್ಕೊಂಡು ನೀಟಾಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಅದ್ರ ತರ ಇರುತ್ತೆ. ಮತ್ತೆ ಇದಕ್ಕೆ ಮಾರ್ಕೆಟ್ ಬಂದು ಈಗ ಪ್ರೊಮೊಗ್ರಾನೇಟ್ ಆಗಲಿ ಬೇರೆ ಫ್ರೂಟ್ಸ್ ಆಗಲಿ ಫಾರ್ಮರ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನೋಡ್ತಿರ್ತಾರೆ ಫಾರ್ ಬೆಟರ್ ಮನಿ.
ಇದೇನಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬರ್ತದೆ. ಇಲ್ಲಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಇಂಡಿಯಾ ಬಂದು ಇಟ್ಸ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್. 4000 5000 ಈ ಥರ ಗ್ರೇಡ್ ಎ, ಗ್ರೇಡ್ ಸಿ, ಗ್ರೇಡ್ ಈ ಥರದ್ದೇ ಬಂದು ದೇ ಆರ್ ಸೆಲ್ಲಿಂಗ್ ಅಟ್ 3000 2500 ಆ ಥರ. ವೆರಸ್ ಗ್ರೇಡ್ ಎ ಫ್ರೂಟ್ಸ್ ಬಂದು ಇಟ್ ಗೋಸ್ ಅಪ್ ಟು 5000 ಈ ಥರ. ಸೊ ಇಂಡಿಯಾ ಇಸ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್. ಸೊ ನಾವು ಇಲ್ಲಿನ ಲೋಕಲ್ ಡಿಮ್ಯಾಂಡ್ಗೆ ನಾವು ಸಪ್ಲೈ ಮಾಡಿದ್ರೇ ಇಟ್ ಈಸ್ ಮೋರ್ ದ್ಯಾನ್ ಎನಫ್. ಸೊ ಇಫ್ ಯು ಹ್ಯಾವ್ ಬ್ಲೂಬೆರಿ ಯಾರಾದರೂ ಬೆಳೀತಿದ್ರೆ ದೇರ್ ಆರ್ ಲಾಟ್ ಆಫ್ ಬಯರ್ಸ್. ಈಗ ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಈಗ ಜಾಸ್ತಿ ನಾನು ನೋಡ್ತಿರೋದೆಲ್ಲ ಕರ್ನಾಟಕದಲ್ಲಿ, ಪ್ಲಸ್ ನೀಲಗಿರಿಸ್ ಏರಿಯಾ. ಮತ್ತೆ ಎಫರ್ಟ್ಸ್ ಆಲ್ರೆಡಿ ಹಾಕಿದೆ. ಹೌದು ಹೌದು, ನಮ್ದು ಈ ಪ್ಲಾಂಟ್ಸ್ ಎಲ್ಲ ಡೆವಲಪ್ ಮಾಡ್ತಿರೋದೆಲ್ಲ ನೀಲಗಿರಿಸ್ ಏರಿಯಾದಲ್ಲೇ. ಅಲ್ಲಿಂದ ಪ್ಲಾಂಟ್ಸ್ ತಗೊಂಡು ಅಲ್ಲಿ ಕ್ಲೈಮೇಟ್ ನಮಗೆ ಅಂದ್ರೆ ಆರ್ಟಿಫಿಷಿಯಲಿ ನಾವೇನು ಸೆಟಪ್ ಮಾಡೋ ಹಂಗಿರಲ್ಲ ಅಂತೇಳಿ ಅಲ್ಲಿ. ಸೊ ಇದ್ರದ್ದು ಸೈಜ್ ಇದು ಬಂದು ಇಟ್ಸ್ ವೆರಿ ಸ್ಮಾಲ್. ಯಾಕಂದ್ರೆ ಈಗ ಇದು ಜಸ್ಟ್ 3-4 ಮಂತ್ಸ್ ಹಾಕಿದ್ದು ಆಗಿ ಅದಕ್ಕೋಸ್ಕರ ಇದು ಚಿಕ್ಕದಿದೆ. ಇದು ಆಕ್ಚುಲಿ ಇಟ್ಸ್ ನಾಟ್ ಎ ಗುಡ್ ಫ್ರೂಟ್ ಅಟ್ ಆಲ್ ಹೇಳ್ಬೇಕಂದ್ರೆ. ಸೊ ಅದು ಚೆನ್ನಾಗಿ ಬರುತ್ತೆ. ನಮ್ದು ಬಂದು ಇದು ಈ 25 ಪೈಸೆ ಕಾಯಿನ್ ಇದೆ ಅಲ್ವಾ, ಅಷ್ಟು ಸೈಜ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ. ಈವನ್ ಇದು ಬಂದು ತಿನ್ನೋದು ಕೂಡ ಕ್ರಂಚಿ ಇರುತ್ತೆ, ಮತ್ತೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಈ ವೆರೈಟಿ. ಮತ್ತೆ ಇದು ಈ ಫ್ರೂಟ್ ಮೇಲೆ ಬಂದು ಇದೀಗ ಇನ್ನು ಇದು ಜಸ್ಟ್ ಒಂಥರ ಸಣ್ಣ ಇದ್ರಲ್ಲಿ ಬಂದಿರೋದು. ಆ ವೈಟಿಶ್ ಬರುತ್ತೆ, ಅದು ಆಂಟಿ ಆಕ್ಸಿಡೆಂಟ್ಸ್ ಅದರಲ್ಲೇ ಇರೋದು, ಅದು ಫಾರ್ಮ್ ಆಗುತ್ತೆ ಚೆನ್ನಾಗಿ. ಸೊ ಹಾಗಾಗಿ ಇದು ಚೆನ್ನಾಗಿ ಗ್ರೋತ್ ಆದಂಗೆ ಇದಕ್ಕೆ ನಾವು ಡೈಲಿ ಫರ್ಟಿಗೇಷನ್ ಮಾಡ್ತೀವಿ. ವೀಕ್ಲಿ 6 days ಫರ್ಟಿಗೇಷನ್ ಮಾಡ್ತಿರ್ತೀವಿ. ಯಾಕಂದ್ರೆ ಅದು ಮೀಡಿಯಾ ಲೆಸ್ ಅಲ್ವಾ, ಏನು ಇರಲ್ಲ ಅದು, ಹಾಗಾಗಿ ಕೊಡ್ತಿರ್ತೀವಿ. ಸೊ ನಾವು ಚೆನ್ನಾಗಿ ನ್ಯೂಟ್ರಿಷನ್ಸ್ ಕೊಟ್ರೆ ಫ್ರೂಟ್ ತುಂಬಾ ಚೆನ್ನಾಗಿ ದಪ್ಪ ಆಗುತ್ತೆ. ಮತ್ತೆ ನೀಟಾಗಿ ಪ್ರೂನಿಂಗ್ ಮಾಡ್ತೀವಿ ಸೀಸನ್ಗೆ. ಮತ್ತೆ ಇದೆಲ್ಲ ಸೆಲ್ಫ್ ಪಾಲಿನೇಟೆಡ್, ಬಟ್ ಆದ್ರೂ ನಾವು ಮಲ್ಟಿಪಲ್ ವೆರೈಟೀಸ್ ಇಟ್ಟಿದ್ದೀವಿ ಇಲ್ಲಿ. ಇಟ್ಬಿಟ್ಟು ಇಲ್ಲಿ ನಾವು ಈ ಜೇನುಣ ಎಲ್ಲ ಇಡ್ತೀವಿ, ಹನಿ ಇದಕ್ಕೆ. ಅದೇನ್ ಮಾಡುತ್ತೆ ಅಂದ್ರೆ ಈಗ ಕ್ರಾಸ್ ಬ್ರೀಡ್ ಇದಾಗುತ್ತೆ, ಪಾಲಿನೇಟ್ ಆಗುತ್ತೆ. ಹಾಗಾಗಿ ಫ್ರೂಟ್ ಸೈಜು ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮಲ್ಟಿಪಲ್ ವೆರೈಟೀಸ್ ಇಡ್ತೀವಿ. ಮೆಡಿಸಿನ್ ನಾವು ಎವ್ರಿ ವೀಕ್ ಒಂದು ಸ್ಪ್ರೇ ಕೊಡ್ತೀವಿ, ಮೈನ್ಲಿ ಪೆಸ್ಟ್ ಕಂಟ್ರೋಲ್ಗೆ ಎಲ್ಲ. ನಮ್ಮದು ಫಸ್ಟ್ ಕ್ಲಾಸ್ ಆಗಿ ಇಷ್ಟೊತ್ತಿಗೆ ನಾವು ಇಟ್ಟಾಗಿಂದನೂ ಒಂದೇ ಒಂದು ಪೆಸ್ಟ್ ಆಗಲಿ ಏನೂ ಇಲ್ಲ, ಏನು ಬಂದಿಲ್ಲ. ಸೊ ಜೇನುನೊಣ ಓಡಾಡೋದ್ರಿಂದ ನೀವು ಮೆಡಿಸಿನ್ ಏನು ಎಫೆಕ್ಟ್ ಮಾಡಲ್ಲ? ಇಲ್ಲ, ಏನು ಮಾಡಲ್ಲ. ಎಸ್ಪೆಷಲಿ ಈ ಇದಕ್ಕೆ ಇದ್ರದ್ದು ಫ್ರೂಟ್ ನೋಡಿ, ಇದು ಸಾರಿ ಫ್ಲವರ್ ಇದೆ ಅಲ್ವಾ, ಈ ಫ್ಲವರ್ ಬಂದು ತುಂಬ ಡೆಲಿಕೇಟ್ ಆಗಿರುತ್ತೆ. ಅದಕ್ಕೆ ಇದು ರೆಗ್ಯುಲರ್ ಜೇನುನೊಣ ಹಾಕಬಾರ್ದು. ಇದಕ್ಕೆ ಕೆಲವೊಂದು ವೆರಿ ಲೈಟ್ ಚಿಕ್ಕದಿರುತ್ತೆ, ಅದನ್ನ ಇಡ್ಬೇಕಿಲ್ಲಿ. ಅದು ಏನು ಮಾಡುತ್ತೆ ಅಂದರೆ ಅದು ಫ್ರೂಟ್ನ ಡ್ಯಾಮೇಜ್, ಐ ಮೀನ್ ಫ್ಲವರ್ನ ಡ್ಯಾಮೇಜ್ ಮಾಡದೆ ಅದ್ರ ಕೆಲಸ ಅದು ಮಾಡ್ಕೊಳ್ಳುತ್ತೆ. ಹಾಗಾಗಿ ಈಗ ಒಂದು ಇದನ್ನ ನೇರವಾಗಿ ಕೋಕೋ ಪೀಟ್ ಇಲ್ದಾಗೆ ಬೆಳೆಸಲಿಕ್ಕಾಗಲ್ಲ? ಇಲ್ಲ, ಕೋಕೋ ರೀಸನ್ ಬಂದು ಇದ್ರದ್ದು ರೂಟಿಂಗ್ ಸಿಸ್ಟಮ್ ಬಂದು ಹೇರಿ ಇದಿರುತ್ತೆ. ಅದು ಇದು ದಪ್ಪ, ಇದು ಗಟ್ಟಿ ಇರುತ್ತೆ ಸಾಯಿಲು, ಅದರಲ್ಲಿ ಪೆನೆಟ್ರೇಟ್ ಆಗಲ್ಲ, ಅದು ಆಗಲ್ಲ. ಅದೊಂದು ರೀಸನ್. ಎರಡನೇ ರೀಸನ್ ಬಂದು ನಿಮಗೆ ಸಾಯಿಲ್ ಈಗ 1 acreಲ್ಲಿ ಎಲ್ಲೋ ಒಂದು ಹತ್ರ ನೀವು ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ ಮಣ್ಣು ತೆಗೆದಿದ್ರೆ ಅದರಲ್ಲಿ 5.5 pH ಸಿಕ್ತು ಅಂದ್ಕೊಳ್ಳಿ. ಅದು ಅದೇ ಥರ ಯೂನಿಫಾರ್ಮ್ ಆಗಿ ಇರಲ್ಲ, ಡಿಫರ್ ಆಗಿರುತ್ತೆ. ಹಾಗಾಗಿ ಒಂದ್ ಹತ್ರ ಪ್ಲಾಂಟ್ ಚೆನ್ನಾಗಿ ಬೆಳಿಬಹುದು, ಇನ್ನೊಂದ್ ಹತ್ರ ಬೆಳಿದೇ ಇರ್ಬೋದು. ನೀವು ಓಪನ್ ಫೀಲ್ಡ್ ಅಲ್ಲಿ ಹಾಕ್ಬಹುದು. ಹೇಗೆ ಮಾಡ್ಬೋದು ಅಂದ್ರೆ ನೀವು ರಿಡ್ಜಸ್ ಮಾಡಿಬಿಟ್ಟು ಪಿಟ್ ಮಾಡಿ ಅದರೊಳಗಡೆ ನೀವು ಇದು ಕೋಕೋ ಪೀಟ್ ಎಲ್ಲ ಹಾಕ್ಬಿಟ್ಟು ತುಂಬಿಟ್ಟು ಮಾಡ್ಬೋದು. ಜನರಲ್ ಪ್ರಾಕ್ಟೀಸ್ ಓಪನ್ ಫೀಲ್ಡ್ ಅಲ್ಲಿ ಹಾಗೆ ಮಾಡ್ತಾರೆ. ಮಾಡ್ಬೋದು. ಅಲ್ಲಿ ಆಚೆ ಕಡೆ ನಾವು ಮಾಡಿರೋ ಟ್ರಯಲ್ಸ್ ಅದೇ. ಅಲ್ಲಿ ಇದಾಕ್ಬಿಟ್ಟು ವೀಡ್ ಮ್ಯಾಟ್ ಹಾಕಿ ಮಾಡಿದೀವಲ್ಲ, ಅದು ರಿಡ್ಜಸ್ ಹಾಕ್ಬಿಟ್ಟು ಪಿಟ್ ಮಾಡಿ ಅದರಲ್ಲಿ ಈ ಫಿಲ್ಲಿಂಗ್ಸ್ ಮಾಡಿಬಿಟ್ಟು ಅಲ್ಲೇ ಹಾಕಿದ್ದೀವಿ. ಇದಕ್ಕೆಲ್ಲ ಪರ್ ಡೇ ಎಷ್ಟು ನೀರು ಬೇಕಾಗುತ್ತೆ? ಇದಕ್ಕೆ ನಾವು ಈಗ ಕೊಡ್ತಿರೋದು ಪರ್ ಡೇ 2 liters ಕೊಡ್ತಿದ್ದೀವಿ. 2 liters ಕೊಡ್ತೀವಿ. ಜಾಸ್ತಿ ಏನು ನೀರು ಬೇಕಾಗಿಲ್ಲ, ಹಾಗಂತೇಳಿ ನೀರು ಕೊಡ್ಲೂ ಇರಬಾರ್ದು ಆ ಥರ. ಲೈಕ್ ಪ್ರಿಫರಬಲಿ ಮಾರ್ನಿಂಗ್ 1 liter, ಈವ್ನಿಂಗ್ 1 liter ಕೊಟ್ರೆ ಇಟ್ಸ್ ಬೆಸ್ಟ್. ಇದು ಹಾರ್ವೆಸ್ಟಿಂಗ್ ಹೇಗೆ? ಹಾರ್ವೆಸ್ಟಿಂಗು ಆಸ್ ಆಫ್ ನಾವು ಯಾವ ಸೀಸನ್ ಅಲ್ಲ ಏನು? ಇದು ಸೀಸನ್ ಅಲ್ಲಿ ನಮ್ಮ ಹತ್ರ ಇರೋ ಪ್ಲಾಂಟ್ಸ್ ನಾನು ಈಗ ಹಾಕಿರೋದ್ರಲ್ಲಿ 4 ವೆರೈಟಿ ಹಾಕಿದ್ದೀವಿ. 4 ವೆರೈಟಿನಲ್ಲಿ ಅದು ಕಂಟಿನ್ಯೂಟಿ ಅಟ್ಲೀಸ್ಟ್ ಒಂದು 6 to 7 months ನಾನು ಈಲ್ಡ್ ತಗೋಬಹುದು.
ಮಲ್ಟಿ ವೆರೈಟೀಸ್ ಹಾಕೋದು ಒಂದು ಒಂದು ಅಡ್ವಾಂಟೇಜು, ಇದು ಫ್ರೂಟ್ ಸೈಜಿಂಗು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪ್ಲಸ್ ಹಾರ್ವೆಸ್ಟಿಂಗು ಲೆಂತ್ ಡ್ಯೂರೇಷನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ ಓಕೆ ಓಕೆ. ಇದ್ರದ್ದು ನರ್ಸರಿ ಸ್ಯಾಂಪ್ಲಿಂಗ್ಸ್ ಎಲ್ಲ ಏನು ಬಜೆಟ್ ಅದು? ಇದು ಪ್ಲ್ಯಾಂಟ್ ಬಂದು ಡಿಪೆಂಡ್ಸ್. ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀನಿ ಅಂದರೆ ಮಿನಿಮಮ್ 1 acre ಈ ಥರ ಮಾಡ್ತೀವಿ ಅಂದರೆ ದೆರ್ ಈಸ್ ಎ ಸಪ್ರೇಟ್ ಪ್ರೈಸ್, ಅದಕ್ಕೆ ಪ್ರೈಸ್ ಇರುತ್ತೆ. ಇಲ್ಲ 1-2 ಬೆಳೆಸ್ಕೋಬೇಕಂದ್ರೆ 800 rupees ಆ ಥರ ಹೋಗುತ್ತೆ ಒಂದು ಪ್ಲ್ಯಾಂಟು. ನೀವೇನಾದರೂ ಆ ನಂಬರ್ ಜಾಸ್ತಿ ಆದರೆ ಇಟ್ ಕ್ಯಾನ್ ಕಮ್ ಡೌನ್ ಟು 500, 450 ನಿಮ್ಮದು ಲಾರ್ಜ್ ಸ್ಕೇಲ್ ಇದ್ದರೆ ಆಗುತ್ತೆ. ಓಕೆ. ಈಗ ನಿಮ್ಮಲ್ಲಿ ಸಿಗುತ್ತೆ ಈಗ ಹೌದು ಹೌದು ನಿಮ್ಮದು ನರ್ಸರಿ, ನಿಮ್ಮದು ಫರ್ಮ್ ಹೆಸರು ಸ್ವಲ್ಪ ಡೀಟೇಲ್ಸ್ ಸ್ವಲ್ಪ ಶೇರ್ ಮಾಡ್ಕೋತೀರಾ? ಓಕೆ, ನಮ್ಮದು ಇದು ನವಋತು ಆರ್ಚರ್ಡ್ಸ್ ಅಂತ ಹೇಳಿ, ನಾವು ಓನ್ಲಿ ಬ್ಲೂಬೆರಿ ಬೆಳಿತಿರೋದಿಲ್ಲಿ. ನಾವೀಗ ನಮ್ಮದು ಫಾರ್ಮ್ ಇರೋದು ಬಂದು ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಹಿರಿಯೂರು ತಾಲೂಕು ಹತ್ರ, ಬಿಟ್ವೀನ್ ಚಿತ್ರದುರ್ಗ ಆ್ಯಂಡ್ ಹಿರಿಯೂರು. ಇಲ್ಲಿ ಟೆಂಪ್ರೇಚರ್ ಬಂದು ಅಪ್ ಟು 42, ಸಮ್ಮರಲ್ಲಿ 42ವರೆಗೂ ಹೋಗುತ್ತೆ. ನಂದೆಲ್ಲ ಬ್ಲ್ಯಾಕ್ ಸಾಯಿಲ್ ಇದೆ, ಬ್ಲ್ಯಾಕ್ ಕ್ಲೇ ಸಾಯಿಲು. ಇದರಲ್ಲಿ ನಾವು ಬ್ಲೂಬೆರಿ ಬೆಳೀತಿದ್ದೀವಿ ಸಕ್ಸಸ್ಫುಲಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಮೇಲ್ ಅಥವಾ ವೆಬ್ಸೈಟ್, ಫೋನ್ ನಂಬರ್ಸ್ ಯಾವುದು ಕೊಡ್ತೀರಾ? ನಮ್ಮದು navrathu.com ಅಂತ ಹೇಳಿ ಅದರಲ್ಲೆಲ್ಲ ಇರುತ್ತೆ. ಪ್ಲಸ್ ನನ್ನ ಫೋನ್ ನಂಬರ್ ಶೇರ್ ಮಾಡ್ತೀನಿ, 9945652824 ಫೋನ್ ನಂಬರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಸೊ ಬ್ಲೂಬೆರಿ ಮೈನಾಗಿ ಕಮರ್ಷಿಯಲ್ ಫಾರ್ಮಿಂಗ್ ಅಂದರೆ ಈ ಥರ ಶೇಡ್ ನೆಟ್ ಎಲ್ಲ ಹಾಕ್ಬಿಟ್ಟು ಏಕರ್ಸ್ ಟುಗೆದರ್ ನೀವು ಕಮರ್ಷಿಯಲ್ ಫಾರ್ಮಿಂಗ್ ಮಾಡ್ಬೋದು. ಎರಡನೇದು ಬಂದು ಓಪನ್ ಫಾರ್ಮಿಂಗು, ನಿಮಗೆ ವಿತೌಟ್ ಶೇಡ್ ನೆಟ್ಟು, ಬಟ್ ಬರ್ಡ್ಸ್ ಎಲ್ಲ ನೀವು ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಫ್ರೂಟಿಂಗ್ ಆದಾಗ ಬರ್ಡ್ಸ್ ಬರುತ್ತೆ, ಅಟ್ಲೀಸ್ಟ್ ಬರ್ಡ್ ನೆಟ್ ಆಗಬೇಕಾಗುತ್ತೆ. ಸೊ ನಿಮ್ಮದು ಕ್ಲೈಮೇಟ್ 135 ಡಿಗ್ರಿವರೆಗೂ ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಆದರೂ ನಾವು ಸಾಯಿಲಲ್ಲಿ ಡೈರೆಕ್ಟ್ ನೆಡಂಗಿಲ್ಲ, ಸಾಯಿಲಲ್ಲಿ ನೆಡೋಂಗಿಲ್ಲ. ಸಾಯಿಲಲ್ಲಿ ನೀವು ಬೆಟರ್ ರಿಡ್ಜಸ್ ಮಾಡಿ ಅದಕ್ಕೆ ಪಿಟ್ ಮಾಡಿ ಅದರಲ್ಲಿ ಕೋಕೋಪಿಟ್ ಮೀಡಿಯಾ, ಬರೀ ಕೋಕೋಪಿಟೇ ಅಲ್ಲ ಮೀಡಿಯಾ ಇದೆ, ಈ ತರ ನಮ್ದು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಸೊ ಅದನ್ನ ಮಿಕ್ಸ್ ಮಾಡಿ ಅದರಲ್ಲಿ ಹಾಕೋಬಹುದು. ಹೌದು ಹೌದು ಮಾಡಬಹುದು. ಇನ್ನೊಂದು ಮೂರನೇದು ಬಂದು ಇಂಟ್ರೆಸ್ಟಿಂಗ್ ಬಂದು ಎಸ್ಪೆಷಲಿ ಸಿಟೀಸ್ ಅಲ್ಲಿ ಆಗ್ಲಿ ಇಲ್ಲ ಎಲ್ಲೇ ಆಗ್ಲಿ ಅವ್ರವ್ರ ಬ್ಲೂಬೆರಿ ಅವರೇ ಬೆಳ್ಕೋಬಹುದು ಟೆರೇಸ್ಗಳಲ್ಲಿ. ಹಾಗೂ ಎಲ್ರಿಗೂ ಟೆರೇಸ್ ಇರುತ್ತೆ, ಇಲ್ಲ ಬಾಲ್ಕನೀಸ್ ಇರುತ್ತೆ. ಇದು ಮೋಸ್ಟ್ಲಿ ಇದು ಸಾಯಿಲ್ ಲೆಸ್ ಪ್ಲಾಂಟು. ಮೀಡಿಯಾ ಬಂದು ನಮ್ದು ಕೋಕೋಪಿಟ್ಟು. ಈ ಥರ ಗ್ರೋ ಬ್ಯಾಗ್ಸ್ ಇಟ್ಕೊಂಡು, ಗ್ರೋ ಬ್ಯಾಗ್ಸ್ ಅಲ್ಲೇ ನೀವು ಒಂದು 50 ಪ್ಲಾಂಟ್ಸ್ ಇಟ್ಕೊಂಡು ನಿಮ್ಮ ಟೆರೇಸ್ ಅಲ್ಲಿ ನಿಮ್ಮ ಬಾಲ್ಕನೀಸ್ ಅಲ್ಲಿ ಇಟ್ಕೊಂಡು, ಎಸ್ಪೆಷಲಿ ನಿಮ್ಗೆ ಅಲ್ಲಿ pH ಮೇಂಟೈನ್ ಮಾಡೋದು ಕೂಡ ಈಸಿ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಈಗ ಸಾಫ್ಟ್ನರ್ ಹಾಕಿರ್ತಾರೆ, RO ಯೂನಿಟ್ಸ್ ಹಾಕಿರ್ತಾರೆ. ಯಾರು ನೀರು ಯಾರು ಈಗ ಗುಡಿಸಲಲ್ಲಿರೋರು ಕೂಡ ಹೋಗಿ ಇದ್ರಲ್ಲಿ ತಗೊಂಡ್ಬಂದು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ROನೇ ಕುಡಿತಾರೆ. ಸೊ ಆಸ್ ಬ್ಲೂಬೆರಿಗೆ ಮೈನ್ ಬೇಕಾಗಿರೋದೇ ಗುಡ್ ಕಂಡೀಷನ್ ವಾಟರ್. ಸೊ ಹಾಕೊಂಡು ಅಷ್ಟು ಜಾಸ್ತಿ ನೀರು ಕೂಡ ಕುಡಿಯಲ್ಲ. ಸೊ ನಿಮ್ಮ ಟೆರೇಸಲ್ಲಿ ನಿಮ್ಮ ಬಾಲ್ಕನೆಯಲ್ಲೇ ಬ್ಲೂಬೆರಿ ಬೆಳ್ಕೊಂಡು ನಿಮ್ಮ ಫ್ರೂಟ್ಸು ನೀವೇ ಇವಾಗ ಹಾರ್ವೆಸ್ಟ್ ಮಾಡಿಕೊಂಡು, ಹೌದು ಕಮರ್ಷಿಯಲ್ ಅಲ್ಲೇ ನಿಮ್ಮ ನೈಬರ್ಸ್ ಕೂಡ ನೀವು ಯಾಕಂದ್ರೆ ಒಂದು 50 ಪ್ಲಾಂಟ್ಸ್ ಹಾಕಿದ್ರು ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು 150 kgs ಅಂತ ಬಂದ್ಬಿಡುತ್ತೆ ನಮಗೆ. 2ನೇ ವರ್ಷದಿಂದ ಕಮರ್ಷಿಯಲ್. ಹೌದು ಹೌದು ಹೌದು, ಸೆಕೆಂಡ್ ಇಯರ್ ಇಂದಾನೆ ನಿಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಒಂದು ಬರ್ಡ್ಗೊಂದು ಇದು ಕವರ್ ಮಾಡ್ಕೊಂಡು ಫ್ರೂಟಿಂಗ್ ಟೈಮ್ ಅಲ್ಲಿ ಒಂದು ಬರ್ಡ್ ನೆಟ್ ಹಾಕೊಂಡ್ಬಿಟ್ರೆ ಸಾಕು ಅಷ್ಟೇ. ಅಲ್ಲೂ ಕೂಡ ಸ್ಮಾಲ್ ಸ್ಕೇಲ್ ಇಂದಲೂ ಹೌದು ಹೌದು. ಹೇಳ್ಬೇಕಂದ್ರೆ ಈಗ ಒಂದು ಲೇಔಟ್, ಒಂದು ಕಮ್ಯುನಿಟಿ ಇರುತ್ತೆ, ಅವ್ರದ್ದು ಎಲ್ಲ ಟೆರೇಸ್ ಒಂದು 10 ಮನೆ ಇದ್ರೆ ಇಲ್ಲ ಒಂದು 15 ಮನೆ 20 ಮನೆ ಇದ್ರೆ ಅಂದ್ಕೊಂಡು ಒಂದೊಂದು ಮನೆಯಲ್ಲಿ ಒಂದು 100 ಗಿಡ ಹಾಕೊಂಡ್ರು ಕೂಡ ಅಲ್ಲೇ ಒಂದು ಆಲ್ಮೋಸ್ಟ್ ಲೈಕ್ 1000-2000 ಪ್ಲಾಂಟ್ಸ್ ಆಗೋಗುತ್ತೆ. 1000 ಪ್ಲಾಂಟ್ಸ್ ಅಲ್ಲಿ ಲೈಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪರ್ ಪ್ಲಾಂಟ್ ಒಂದು 3 kg ಇಟ್ಕೊಂಡ್ರು ಕೂಡ 3 tons ಬಂದ್ಬಿಡುತ್ತೆ ಅಲ್ಲೇ. ಸೊ ಅದು ಕಮರ್ಷಿಯಲ್ ಆಗೋಗ್ಬಿಡುತ್ತೆ. ಸೊ ನೀವು ತಿನ್ಕೋಬಹುದು, ಯು ಕ್ಯಾನ್ ಸೆಲ್ ಇಟ್ ಆಲ್ಸೋ. ಈ ಥರದಲ್ಲಿ ಸಾಕಷ್ಟು ಬ್ಲೂಬೆರಿ ಒಂದು ಒಳ್ಳೆ ಇದಿದೆ. ಮತ್ತೆ 2ನೇ ವರ್ಷಕ್ಕೆ ಬರೋದ್ರಿಂದ ನಾವೆಲ್ಲ ಅಡಿಕೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಸುಮಾರು 5-6 ವರ್ಷ ಕಾಯ್ಬೇಕಾಗುತ್ತೆ. ಕಾಯ್ಬೇಕಾಗಿಲ್ಲ, ಮತ್ತೆ ತುಂಬಾ ಎತ್ತರನೂ ಹೋಗೋದಿಲ್ಲ. ಕರೆಕ್ಟ್. ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು.